ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಪ್ಪ ಇವತ್ತು ವಿಶೇಷ ವೀಡಿಯೋ ಮಾಡ್ತಾ ಇರೋದು ಅಂದರೆ, ಇವತ್ತು ನಾನು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಯಾವ ಥರ ಎಲ್ಲ ಇರುತ್ತೆ ಅಂತ ವೀಡಿಯೋ ಕೊನೆ ತನಕ ನೋಡಿ. ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೈಸ್, ಸೊಪ್ಪು ಸಾರು ಮಾಡೋಣ ಬನ್ನಿ. ಸೊಪ್ಪು ಮತ್ತು ತೊಗರಿಬೇಳೆ ಮತ್ತು ಹೆಸರುಬೇಳೆ ಸ್ವಲ್ಪ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀರಿ. 4 ಟೊಮೊಟೊ ವಾಶ್ ಮಾಡಿ ಇಟ್ಕೊಂಡಿದ್ದೀರಿ. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕುಕ್ಕರಲ್ಲಿ ವಾಟರು. ಬನ್ನಿ ಇವಾಗ ಬೇಳೆ ಹಾಕ್ಕೊಳ್ಳೋಣ. ವಾಶ್ ಮಾಡಿ ಇಟ್ಕೊಂಡಿರೋ ಬೇಳೆ, ಟೊಮೊಟೊ ಮತ್ತು ಇದಿಷ್ಟು ಹಿಂಗೆ ಹಾಕ್ಬಿಡ್ಬೇಕು. ಈಗ ಸೊಪ್ಪು ಹಾಕ್ಕೊಳ್ಳೋಣ ಗೈಸ್. ತೊಗೊಂಡಿರೋದು ಬಂದುಬಿಟ್ಟು ಪಾಲಕ್ ಸೊಪ್ಪು ಮತ್ತು ಇದೇನು ಕೊಮ್ಮೆ ಸೊಪ್ಪು, 2 ಸೊಪ್ಪು ಗೈಸ್ ತೊಗೊಂಡಿರೋದು. ಎಲ್ಲ ಹಾಕ್ಕೊಂಡು ಕುಕ್ಕರ್ನ ವಿಸಿಲ್ ಹಾಕಿ ಎಷ್ಟು ವಿಸಲ್ ಇಕ್ಬೇಕು? 1 ವಿಸಲ್ ಇಕ್ಬೇಕು. ಕೂಗಿಸ್ಕೊಳ್ಳೋಣ ಬನ್ನಿ. ಸೊಪ್ಪು ಬೆಂದಿದೆ ಗೈಸ್, ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಹೊಗೆ ಹೋಗ್ತಾ ಇದೆ. ಆರಕ್ಕೆ ಬಿಡಬೇಕು ಗೈಸ್, ಬಿಸಿ ಬಿಸಿ ಹಂಗೆ ರುಬ್ಬಾರ್ದು, ಆರಕ್ಕೆ ಬಿಡಬೇಕು. ಸ್ವಲ್ಪ ಅಲ್ಲಿರೋ ವಾಟರ್ನೆಲ್ಲ ಒಂದು ತಪ್ಪಲೆಗೆ ಬಗ್ಸ್ಕೊತಾ ಇದ್ದಾರೆ ಗೈಸ್. ರುಬ್ಕೊಳ್ಳೋಣ ಬನ್ನಿ. ಜಾರ್ಗೆ ಕೊಬ್ಬರಿ ಹಾಕಿ ತೊಳೆದು ವಾಶ್ ಮಾಡಿ ಇಟ್ಕೊಂಡು ಕೊಬ್ಬರಿ ಹಾಕ್ಕೊಬೇಕು ಗೈಸ್. ಆಮೇಲೆ ಬೆಂದಿರುತ್ತಲ್ಲ ಅದು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಬೇಕು. ಕೊಬ್ಬರಿ ಮತ್ತು ಬೆಂದಿರುತ್ತಲ್ಲ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಬೆಂದಿರುತ್ತಲ್ಲ ಗೈಸ್, ಅದರಲ್ಲಿ ಹಾಕ್ಕೊಂಡು ಹಾಕ್ಕೊಂಡು ಫಸ್ಟ್ ಇದನ್ನು ರುಬ್ಕೊಂಬಿಡಬೇಕು. ರುಬ್ಕೊಂಬರೋಣ ಬನ್ನಿ ಗೈಸ್. ವಾಟರ್ ಹಾಕ್ದಿರ ಈ ಥರ ರುಬ್ಕೊಂಡಿದ್ದೀರಿ ಗೈಸ್. ಹತ್ರ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಗೈಸ್. ಚಟಪಟ ಚಟಪಟ ಅಂತೈತಿ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಬೆಂದಿದೆ. ಚೌಟಲ್ಲಿ ಅಲ್ಲಾಡ್ಸಪ್ಪ ರಾಹುಲ ಅಂತ ನಮ್ಮಮ್ಮ ಬಡ್ತವ್ರು ಗೈಸ್. ಅಲ್ಲಾಡ್ಸಪ್ಪು ರುಬ್ಕೊಂಡಿರೋ ಮಸಾಲೆ ಹಾಕೋಣ ಗೈಸ್. ಅದೇ ಮಸಾಲೆಗೆ ಸೊಪ್ಪು ಹಾಕ್ಕೊತಿದ್ದೀರಿ ಗೈಸ್. ಒಂಚೂರು ಬೇಳೆ ಹಾಕ್ಕೊಂಡವ್ರು ನಾವು. ಬೇಯ್ತಾ ಇದೆ ಗೈಸ್. ಬಂದಿದ್ದಾರೆ ಗೈಸ್, ಫೈನಲಿ ನಮ್ಮ ಹಾಕ್ಕೊಂಡು ಬಂದಿದ್ದಾರೆ ಗೈಸ್ ನಮ್ಮ ಮಮ್ಮಿ. ಇವಾಗ ಇದನ್ನು ಹಾಕೋಣ ಗೈಸ್. ಮಸಾಲೆ ರುಬ್ಕೊಂಡು ಬಂದಿರೋ ಮಸಾಲ ಹಾಕ್ತಿದ್ದೀರಿ ಗೈಸ್. ಹೀಗೆ ಅವಾಗೆ ಬಗ್ಸಿಟ್ಕೊಂಡಿದ್ರಲ್ಲ ಗೈಸ್ ವಾಟರು, ಅದನ್ನೇ ಹಾಕಬೇಕು. ಸೊಪ್ಪು ಬೇಯಿಸ್ಕೊಂಡಿರೋದನ್ನ ವೇಸ್ಟ್ ಮಾಡಬಾರ್ದು ಗೈಸ್ ವಾಟರು, ಅದಕ್ಕೆ ಹಾಕ್ಕೊಂತ ಬೇಳೆ ಹಾಕ್ಕೊತ ಇದ್ದೀರಿ ಗೈಸ್. ವಾಟರ್ ಮಿಕ್ಕಿರುತ್ತಲ್ಲ ಅದನ್ನ ಹಾಕೋಣ. ಇಬ್ಬರ ಕೈ ಮಿಕ್ಸ್ ಆಗಿದೆ ಗೈಸ್. ಅದು ಯಾವ ಥರ ಬಂದಿರುತ್ತೋ ಸಾಂಬಾರು ಗೊತ್ತಿಲ್ಲ, ನೋಡೋಣ ಗೈಸ್. ಸ್ವಲ್ಪ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಆಮೇಲೆ ಫೈನಲಿ ತಿನ್ನಲು ಸಿದ್ಧ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಗೈಸ್. ಉಪ್ಪೇ ಮರ್ತೋಗ್ಬಿಟ್ಟಿದ್ದೀರಿ. ಅದು ಕುದಿಯೋಕ್ಕೆ ಬಿಡಬೇಕು ಗೈಸ್. ಕುದಿದಾದ್ಮೇಲೆ ತಿನ್ನಲು ಸಿದ್ಧ ನೋಡಿ.